ಸ್ನೇಹಿತರೆ, ವೆಲ್ಕಮ್ ಟು ಯಾತ್ರಿ ಎಪಿಸೋಡ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ತನ್ನ ಸ್ವಂತ ಅಣ್ಣನನ್ನ ಬಿಟ್ಟು ಬಂದು ಇಲ್ಲಿಯವರೆಗೆ ಸ್ನಾನವನ್ನೂ ಮಾಡದೆ ಸದಾಕಾಲ ಉಪವಾಸ ಮಾಡ್ತಾ ಊರಿನ ಜನರಿಗಾಗಿ ತಪಸ್ಸು ಮಾಡ್ತಿರೋ ಆಕೆ ಇರೋ ಸ್ಥಳಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಈ ಸ್ಥಳ ಜಗತ್ತಿನ ಅಷ್ಟೂ ಶಕ್ತಿ ದೇವತೆಗಳ ಮೂಲ ನೆಲೆ ಅಂತ ಹೇಳಲಾಗುತ್ತೆ. ಇಲ್ಲಿರೋ ಈಕೆಯನ್ನ ನೆನೆಸ್ಕೊಂಡ್ರೆ ಸಮಯಕ್ಕೆ ಬಂದು ಸಹಾಯ ಮಾಡ್ತಾಳೆ ಅನ್ನೋ ನಂಬಿಕೆ ಇದೆ. ಅಷ್ಟೇ ಅಲ್ಲದೆ ಎಂಥದ್ದೇ ಕಷ್ಟ ಇರಲಿ ಅದನ್ನ ಕಣ್ಣೋಟದಿಂದಲೇ ಹೋಗಲಾಡಿಸ್ತಾಳೆ ಅಂತ ಇಲ್ಲಿಗೆ ಬರೋರು ಬಲವಾಗಿ ನಂಬಿದ್ದಾರೆ. ಸ್ನೇಹಿತರೆ, ಇಷ್ಟೆಲ್ಲ ವಿಶೇಷತೆ ಮತ್ತು ಅಪಾರ ಶಕ್ತಿ ಇರೋ ಆಕೆ ಯಾರು ಅನ್ನೋದನ್ನ ಹೇಳ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಯಾತ್ರಿ ಎಪಿಸೋಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ, ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡೋದಕ್ಕೆ ಬೆಲ್ ಐಕಾನ್ ಒತ್ತಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ತಮಿಳುನಾಡಿನ ಶ್ರೀರಂಗಂಗೆ ಹೋದರೆ ಪ್ರತಿಯೊಬ್ಬರೂ ಈ ಸ್ಥಳಕ್ಕೂ ಹೋಗಿ ಬರ್ತಾರೆ. ಇಲ್ಲಿಗೆ ಹೋಗಿ ಆಕೆಯ ಮುಂದೆ ನಿಂತು ಕಷ್ಟದ ಸಮಯದಲ್ಲಿ ಸಮಯಕ್ಕೆ ಬಂದು ಕಾಪಾಡುವಂತ ಬೇಡ್ಕೊಂಡ್ರೆ ಆ ಸಮಯಕ್ಕೆ ಬಂದು ನಿಮ್ಮನ್ನ ಕಾಪಾಡ್ತಾಳೆ. ಹೀಗೆ ಸಮಯಕ್ಕೆ ಹೆಚ್ಚು ಗೌರವ ಕೊಡೋ ಜಗತ್ತಿನಲ್ಲಿರುವ ಅಷ್ಟೂ ಮಾರಿಕಾಂಬ ದೇವಿಯ ದೇವಸ್ಥಾನಗಳ ಮೂಲ ನೆಲೆ ಅನ್ನೋ ಈ ಕ್ಷೇತ್ರವೇ ಸಮಯಪುರ ಮಾರಿಕಾಂಬ ದೇವಾಲಯ. ಶ್ರೀರಂಗಂ ದೇವಾಲಯದಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿರುವ ಸಮಯಪುರ ಮಾರಿಯಮ್ಮ ದೇವಾಲಯ ಜಗತ್ಪ್ರಸಿದ್ಧಿ. ನಮ್ಮ ಭಾರತದಲ್ಲಿರುವ ಅಷ್ಟೂ ಮಾರಿಕಾಂಬ ದೇವಾಲಯಗಳ ಮೂಲ ಶಕ್ತಿ ಇದೇ ಸಮಯಪುರ ಅಂತ ಹೇಳಲಾಗುತ್ತೆ. ಹೆಸರಲ್ಲೇ ಇರೋ ಹಾಗೆ ಸಮಯಕ್ಕೆ ಸರಿಯಾಗಿ ಬಂದು ಕಷ್ಟಗಳನ್ನು ಹೋಗಲಾಡಿಸೋದ್ರಿಂದ ಈಕೆಯನ್ನ ಸಮಯಪುರ ಮಾರಿಯಮ್ಮ ಅಂತ ಕರೀತಾರೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಸಮಯಪುರ ಮಾರಿಯಮ್ಮನಿಗೆ ಅಭಿಷೇಕ ಮಾಡೋದಿಲ್ಲ. ಯಾಕಂದ್ರೆ ಇಲ್ಲಿರುವ ಮಾರಿಯಮ್ಮನ ಮೂರ್ತಿ ಮಣ್ಣಿನಿಂದ ಮಾಡಿದ್ದು. ಹೀಗಾಗಿ ಇಲ್ಲಿನ ಮೂರ್ತಿಗೆ ಮಜ್ಜನ ಸೇವೆ ಇರೋದಿಲ್ಲ. ಅಷ್ಟೇ ಅಲ್ಲ, ಇಲ್ಲಿ ಮತ್ತೊಂದು ವಿಶೇಷತೆ ಇದೆ ಸ್ನೇಹಿತರೆ. ಸಹಜವಾಗಿ ಎಲ್ಲ ದೇವಾಲಯದಲ್ಲಿ ದೇವರಿಗೆ ನೈವೇದ್ಯವನ್ನ ಅರ್ಪಿಸ್ತಾರೆ. ಆದರೆ ಸಮಯಪುರದಲ್ಲಿ ಮಾತ್ರ ನೈವೇದ್ಯವನ್ನ ದೇವರಿಗೆ ಇಡೋದಿಲ್ಲ. ಇಲ್ಲಿರುವ ಮಾರಿಯಮ್ಮ ಭಕ್ತರಿಗಾಗಿ ಸದಾಕಾಲ ಉಪವಾಸವಿದ್ದು ಕಠಿಣ ವ್ರತಾಚರಣೆಯನ್ನ ಆಚರಿಸ್ತಾ ಇದ್ದಾಳಂತೆ. ಹೀಗಾಗಿಯೇ ಈ ದೇವಿಗೆ ನೈವೇದ್ಯವನ್ನ ಇಡೋದಿಲ್ಲ. ಸ್ನೇಹಿತರೆ, ನೀವೀಗ ನೋಡ್ತಿರೋದೇ ಮೈನವಿರೇಳಿಸು ಸಮಯಪುರ ಮಾರಿಯಮ್ಮನ ಮೂಲ ವಿಗ್ರಹ. ಸ್ನೇಹಿತರೆ, ಸಮಯಪುರದಲ್ಲಿ ಮಾರಿಯಮ್ಮ ಬಂದು ನೆಲೆಸಲು ಒಂದು ಕಥೆ ಇದೆ. ಸುಮಾರು ವರ್ಷಗಳ ಹಿಂದೆ ಈ ಮಾರಿಯಮ್ಮನ ವಿಗ್ರಹ ಈಗಿನ ಜಗತ್ಪ್ರಸಿದ್ಧ ಶ್ರೀರಂಗಂನ ರಂಗನಾಥನ ದೇವಾಲಯದಲ್ಲಿತ್ತು. ವೈಷ್ಣವಿ ಅನ್ನುವ ಹೆಸರಿನಲ್ಲಿ ಪೂಜೆಗೊಳ್ತಿತ್ತು. ಈ ದೇವಿಯನ್ನ ರಂಗನಾಥನ ತಂಗಿ ಅಂತ ಕರೆಯಲಾಗುತ್ತೆ. ಹೀಗಿರುವಾಗ ಒಂದು ದಿನ ರಾಮಾನುಜಾಚಾರ್ಯರು ದೇವಿಯ ವಿಗ್ರಹದ ಕಡೆಗೆ ಕಣ್ಣಾಡಿಸಿದ್ರು. ಆಗ ದೇವಿಯ ಮುಖದಲ್ಲಿ ಆಕ್ರೋಶ ಇದ್ದಿದ್ದನ್ನ ರಾಮಾನುಜಾಚಾರ್ಯರು ನೋಡಿದ್ರು. ಯಾಕೆ ಹೀಗೆ ಅಂತ ಯೋಚಿಸಲಾಗಿ, ತನ್ನ ಭಕ್ತರು ಆ ಒಂದು ಸ್ಥಳದಲ್ಲಿ ಕಷ್ಟಪಡ್ತಾ ಇದ್ದಾರೆ, ತನ್ನನ್ನು ಇಲ್ಲಿಂದ ಕಳುಹಿಸಿಕೊಡಬೇಕು, ತಾನು ಹೇಳಿದ ಕಡೆ ತನಗೆ ಒಂದು ಗುಡಿಯನ್ನು ಕಟ್ಟಿಸಬೇಕು ಅಂತ ರಾಮಾನುಜಾಚಾರ್ಯರಿಗೆ ವೈಷ್ಣವಿ ದೇವಿ ಹೇಳಿದಂತೆ ಭಾಸವಾಯಿತು. ಅದರಂತೆ ರಾಮಾನುಜಾಚಾರ್ಯರು ದೇವಾಲಯದ ಪ್ರಮುಖರನ್ನು ಕರೆದು ವೈಷ್ಣವಿ ದೇವಿಯ ವಿಗ್ರಹವನ್ನು ಇಲ್ಲಿಂದ ಕಾವೇರಿ ನದಿಯ ದಕ್ಷಿಣ ಭಾಗಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ, ವಿಗ್ರಹ ನಿಂತ ಜಾಗದಲ್ಲಿ ಈ ದೇವಿಗೆ ಒಂದು ಗುಡಿಯನ್ನು ಕಟ್ಟಿಸಬೇಕು ಅಂತ ಹೇಳಿದರು. ಅದರಂತೆ ದೇವಾಲಯದ ಪ್ರಮುಖರು ದೇವಿಯ ವಿಗ್ರಹವನ್ನು ಹೊತ್ತು ಈಗಿರುವ ಸಮಯಪುರ ಪ್ರದೇಶಕ್ಕೆ ಬರುವಾಗ ದೇವಿ ಇಲ್ಲಿ ನಿಲ್ಲಲು ಸೂಚಿಸಿದ್ಲು. ಅದರಂತೆ ಅಲ್ಲಿ ಪುಟ್ಟದಾದ ಗುಡಿಯೊಂದನ್ನು ಕಟ್ಟಿ ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಪೂಜಿಸಲು ಶುರು ಮಾಡಿದರು. ಸ್ನೇಹಿತರೆ, ಈ ಹಿಂದೆ ಸಮಯಪುರವನ್ನು ಕಣ್ಣಪುರಂ ಅಂತ ಕರೀತಿದ್ರು. ಹೀಗೆ
ಸಮಯಪುರದ ಗ್ರಾಮ ದೇವತೆಯಾಗಿ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತಿದ್ದ ದೇವಿಗೆ 18ನೇ ಶತಮಾನದಲ್ಲಿ ರಾಜ ವಿಜಯರಾಯ ಚಕ್ರವರ್ತಿ ಈ ಬೃಹತ್ ಕಲ್ಲಿನ ದೇವಾಲಯವನ್ನು ನಿರ್ಮಿಸಿಕೊಟ್ಟನು. ಸ್ನೇಹಿತರೆ, ವಿಜಯನಗರ ಸಾಮ್ರಾಜ್ಯದ ಅರಸರು ಸಹ ಈ ದೇವಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಅಂದು ಬರೀ ಗ್ರಾಮ ದೇವತೆಯಾಗಿದ್ದ ಮಾರಿಯಮ್ಮ ಇವತ್ತು ದೇಶ ವಿದೇಶಗಳಿಂದ ಅಪಾರ ಭಕ್ತರನ್ನ ಸೆಳೆಯುತ್ತಿದ್ದಾಳೆ. ಎಲ್ಲ ದೇವಾಲಯಗಳಲ್ಲಿ ನಡೆಯುವಂತೆ ಇಲ್ಲಿಯೂ ಸಹ ವಾರ್ಷಿಕ ಜಾತ್ರೆ ನಡೆಯುತ್ತೆ. ಈ ವೇಳೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಳ್ತಾರೆ. ಆಗ ಭಕ್ತರು ತಮ್ಮ ಹರಕೆಗಳನ್ನು ತೀರಿಸ್ತಾರೆ. ಸ್ನೇಹಿತರೆ, ಸಮಯಪುರ ಮಾರಿಯಮ್ಮನ ದೇವಾಲಯ ಬಹಳ ಶಕ್ತಿಯುತ ದೇವಾಲಯ. ಬೇಡಿ ಬಂದವರನ್ನ ಈ ತಾಯಿ ಎಂದಿಗೂ ಕೈಬಿಟ್ಟಿಲ್ಲ ಅನ್ನುವ ನಂಬಿಕೆ ಇದೆ. ತಮಿಳುನಾಡಿನ ತಿರುಚಿ ನಗರದಲ್ಲೇ ಇರುವ ಈ ದೇವಾಲಯ ತಮಿಳುನಾಡಿನ 2ನೇ ಅತಿ ಹೆಚ್ಚು ಆದಾಯ ಗಳಿಸುವ ದೇವಾಲಯವಾಗಿದೆ. ನೀವು ಸಹ ಶ್ರೀರಂಗಂ ಪ್ರವಾಸಕ್ಕೆ ಹೋದಾಗ ಇಲ್ಲಿಗೆ ಹೋಗ್ಬನ್ನಿ. ಮುಂದಿನ ವಿಡಿಯೋದಲ್ಲಿ ಇಲ್ಲಿನ ಮತ್ತೊಂದಿಷ್ಟು ಕ್ಷೇತ್ರಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಹೋಗ್ಬರ್ತೀನಿ. ಟೇಕ್ ಕೇರ್.